ಮುಸ್ಲಿಮ್ಸ್ ಸಮುದಾಯದ ಜನಗಳಿಗೆ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಗೊಂದಲ ಹೊಡಿಸಿದ್ರೆ ಅಂತ ಇನ್ನು ಕೆಲವರು ಇದ್ದಾರೆ ಮೂರು ಬಿಟ್ಟವರು, ದೇವರು ದಿಂಡ್ರು ಏನೋ ಲೆಕ್ಕಕ್ಕೆ ಬರಲ್ಲ ಅವ್ರಿಗೆ. ನಾವು ಇದಕ್ಕೆ ಏನು ಕಾನೂನು ಬಂದೋಬಸ್ತ್ ಮಾಡಬೇಕು? ಗೋರಿ ಹೆಸರಿನಲ್ಲಿ ವಾಟ್ಸಾಪ್ ಮೂಲಕ ಕಾಸು ಪೀಕಲು ಮುಂದಾದ ಮುಜಾವರ್. ಅದಕ್ಕೆ ಜನಾಂಗ ಕಿವಿ ಕೊಡಕ್ಕೆ ಹೋಗಬೇಡಿ. ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆಯ ಒಂದು ಗೋರಿ ಮಾತು ನಾಸ್ತಿ ಅಂತ ಹೇಳ್ತಾರೆ. ಇದೆಲ್ಲ ತಪ್ಪು. ಅದೇ ದುಡ್ಡು ಬಂದರು ಅಕ್ಕಿ ಕೊಟ್ಟರು ಬೇಳೆ ಕೊಟ್ಟರು ನೆಕ್ಕಂಡು ಮುಕ್ಕೊಂಡು ಇವ್ರು ಹೊಟ್ಟೆ ಹಾಕಂತಾರದು. ಸೊ ಇವ್ರಿಗೆ ಯಾವುದು ಅಧಿಕಾರ ಇಲ್ಲ. ಹೋಗಿ ಹೊಡೆದಾಟಾಗಿ ಯಾವನ ಸತ್ತು ಯಾವನ ಬದುಕಿ ಏನೋ ಆಗೋದಕ್ಕಿಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಸಹ ಕೊಡ್ತಾ ಇದ್ದೀವಿ. ಅಕ್ರಮ್ ಭಾಷೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ. ಗೋರಿ ಹೆಸರಿನಲ್ಲಿ ವಾಟ್ಸಾಪ್ ಮೂಲಕ ಕಾಸು ಪೀಕಲು ಮುಂದಾದ ಮುಜಾವರ್ ಮೇಲೆ ಕೇಳಿ ಬರ್ತಿರ್ತಕ್ಕಂಥ ಗಂಭೀರ ಆರೋಪ. ತುಮಕೂರು ನಗರದ ಟೌನ್ ಹಾಲ್ ವೃತ್ತ ಬಳಿ ಇರುವ ಜಾಲ್ಕಾ ಮಕಾನ್ ಗೌರಿಯ ಉರುಸ್ ಕಾರ್ಯಕ್ರಮ ಮಾರ್ಚ್ 4 ಮತ್ತು 5ರಂದು ನಡೆಯಲಿದೆ. ಆ ಗೆಜೆಟ್ ಪ್ರಕಾರ ಇದು ಸರ್ವೆ ನಂಬರ್ 106 ಆಗತ್ತೆ. ಇದರ ವಿಸ್ತೀರ್ಣ 3 ಎಕರೆ 34 ಗುಂಟೆ ಇದೆ. ಇದು 66ನೇ ಇಸ್ವಿಯಿಂದ ನಮ್ಮ ವಕ್ಫ್ ಬೋರ್ಡ್ನವರೇ ಅನುಮತಿನಲ್ಲಿ ನಮ್ಮ ಸ್ವಾಧೀನದಲ್ಲಿ ಇದನ್ನು ನಡೀತಾ ಇದೆ. ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಇದು ನೋಡ್ರಿ, ಹಜರತ್ ಖಾದರ್ ಬಾಷಾ ಖಾದ್ರಿ ಜಾಲ್ಕಾ ಮಕಾನ್ ಹೌದು BH ಇರೋದು. ಅಂದರೆ ರಸ್ತೆ ಮುಂಭಾಗ ಒಂದು ರಸ್ತೆ ಮುಂದಿನಂಗಿದೆ, ಅದು ಜೋಡಿ ದರ್ಗಾ ಅಂತ ಹೇಳ್ತಾರೆ. ಬಟ್ ಇದು ಈಗ ಸೃಷ್ಟಿಯಾಗಿರ್ತಕ್ಕಂಥ ವಿವಾದ ಅದ್ರದ್ದಲ್ಲ, ಅದು ಆ ಮಶಾಣದ ಹೊರಗಡೆ ಇದೆ ನೋಡಿ. ಹೌದು ಸರ್. ಆ ಒಂದು ಗೋರಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ವಿವಾದವನ್ನು ಸೃಷ್ಟಿಯಾಗಿದೆ. ಹೌದು ಸರ್. ಹೊಸ ಅಂದರೆ ಇದು ತುಂಬ ದಿನ ನಡೀತಾ ಇದೆ. ಅಂದರೆ ಅಲ್ಲಿ ಮುಜಾವರನ್ ಅಂತ ವ್ಯಕ್ತಿ ಅವರು ತಾದ್ದಿರೆಲ್ಲ ಪೂರ್ತಿಯಲ್ಲಿ ಮುಜಾವರ್ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ, ಸೇವೆ ಮಾಡ್ತಿದ್ರಂತೆ. ಅವರು ಏನೋ ತೀರೋಗಿದ್ದಾರೆ. ಈಗ ಇರ್ತಕ್ಕಂಥ ಅವ್ರ ಮಗ ಇದು ನಮ್ಮದೇ ಪ್ರಾಪರ್ಟಿ ಅಂತೇಳಿ ಒಂದು ಸರ್ಕಾರದ ಒಂದು ಇದರಲ್ಲಿ ನೋಂದಣಿ ಮಾಡಿಸಿದ್ದಾರೆ, ಒಂದು ಕಮಿಟಿ ನೋಂದಣಿ ಮಾಡಿಸ್ಬಿಟ್ಟು ಇದು ನಮ್ಮದೇ ಸೊತ್ತು ಅಂತೇಳಿ ಅವರು ಶತಾಯಗತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷರು ಆನ್ಲೈನ್ ಟಿವಿ ಜೊತೆ ಮಾತಾಡಿದರೆ ಮುಸ್ಲಿಮ್ಸ್ ಸಮುದಾಯದ ಜನಗಳಿಗೆ ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಜಾಲ್ಕಾ ಮಕಾನಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಇದು ಯಾರಪ್ಪನ ಮನೆ ಸೊತ್ತು ಅಲ್ಲ, ನೇರವಾಗಿ ಸರ್ಕಾರದ ಸೊತ್ತು ಅಂದರೆ ವಕ್ಫ್ ಬೋರ್ಡ್ ಪ್ರಾಪರ್ಟಿ. ನಾವು ಇಲ್ಲಿ ದರ್ಗಾಗೆ ಕಮಿಟಿ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಉರುಸ್ ಮಾಡೋದಕ್ಕೋಸ್ಕರ ಮೇಂಟೆನೆನ್ಸ್ಗೋಸ್ಕರ ಎಲ್ಲ ಒಂದು ಕಮಿಟಿ ಮಾಡಿದ್ದೀವಿ. ಆ ಕಮಿಟಿನಲ್ಲಿ ನಾವು ನಮ್ಮ ಜನಾಬ್ ಅಕ್ರಮುಲ್ಲಾ ಖಾನ್ ಸಾಹೇಬ್ರವ್ರನ್ನ ಪ್ರೆಸಿಡೆಂಟ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆದ ನಮಗೆ SK ರಿಯಾಜ್ ಸಾಹೇಬ್ ಅವ್ರನ್ನ ಮಾಡಿದ್ದೀವಿ. ಅಲ್ಲಿ ಸೆಕ್ರೆಟ್ರಿ ಫಯಾಜ್ ಅಹಮದ್ ಶರೀಫ್ ಅಂತ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಅಲ್ಲಿ ಖಜಾಂಚಿ ಬಂದು ಅಮ್ಜದ್ ಪಾಷಾ ಅವ್ರನ್ನ ಮಾಡಿದ್ದೀವಿ. ಸರ್ಕಾರ ಸೊತ್ತು ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳು ನಮ್ದು ಅಂತ ಹೆಂಗೆ ಹೇಳ್ತಾರೆ? ಈಗ ಒಟ್ಟು ಇಲ್ಲಿ ಮಾಡಿರ್ತಕ್ಕಂಥ ಆರೋಪ, ಅಲ್ಲಿ ಏನೋ ವಕ್ಫ್ ಬೋರ್ಡ್ ಅಂಡರಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಗೆ ಅಕ್ರಮುಲ್ಲಾ ಖಾನ್ ಅಂತೇಳಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವರು ಕೂಡ ಆನ್ಲೈನ್ ಟಿವಿ ಜೊತೆ ಮಾತಾಡಿದ್ದಾರೆ. ಅಂದರೆ ಮುಂದಿನ ತಿಂಗಳು ಉರುಸಿದೆ. ಈ ಖಾಸಗಿ ವ್ಯಕ್ತಿ ಏನು ಮಾಡಿದ್ದಾನೆ ನಂದು ಅಂತೇಳಿ ವಿವಾದ ಸೃಷ್ಟಿ ಮಾಡಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಆನ್ಲೈನ್ ಟಿವಿ ಜೊತೆ ಮಾತಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಖಾಸಗಿ ವ್ಯಕ್ತಿಗಳು ಸೊತ್ತಲ್ಲ, ಇದು ಸರ್ಕಾರದ ಪ್ರಾಪರ್ಟಿ ಅಂಥೇಳಿ ಇವರು ಇದು ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಖಾಸಗಿ ವ್ಯಕ್ತಿ ಮುಜಾವರ್ ಅಂತೇಳಿ ಏನು ಅಲ್ಲಿ ಗೋರಿ ನೋಡ್ಕೊತಾ ಇದ್ದಾರೆ, ಅವ್ರೇನು ಮಾಡಿದ್ದಾರೆ, ಈ ವಾಟ್ಸಪ್ ಮೂಲಕ ಈ ಗೋರಿಯ ಫೋಟೋಗಳು ಹಾಕ್ಬಿಟ್ಟು ಬೇರೆ ಕಡೆ ಅದನ್ನು ವಾಟ್ಸಪ್ ಮೂಲಕ ರವಾನೆ ಮಾಡಿ ಕಾಸು ತಿನ್ನಲು, ಕಾಸು ನೆಕ್ಕಲು, ಕಾಸು ಪೀಕನ್ ತಿನ್ನಲು ಅಂತ ಮುಂದಾದ ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಕ್ಕಂಥ ಗಂಭೀರ ಆರೋಪ. ಹೌದು. ಜಾಲ್ಕಾ ಮಕಾನ್ ಏನಿದೆ ಅದು ವಕ್ಫ್ ಪ್ರಾಪರ್ಟಿ, ವಕ್ಫ್ ಬೋರ್ಡ್ಗೆ ಸೇರಿರೋವಂಥ ಪ್ರಾಪರ್ಟಿ, ಎಲ್ಲ ಮುಸ್ಲಿಂ ಜನಾಂಗಕ್ಕೆ ಸೇರಿರೋವಂಥ ಪ್ರಾಪರ್ಟಿ, ಸರ್ಕಾರದ ಪ್ರಾಪರ್ಟಿ. ಏನಾಗುತ್ತೆ ಅಂದರೆ ಇದು ಹೇಳಿ ಕೇಳಿ ಈ ಗೋರಿ ಇದೆಯಲ್ಲ, ಹಜರತ್ ಮುರ್ತುಜಾ ಬಾಷಾ ಖಾದ್ರಿ, ಇದು ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆಯ ಒಂದು ಗೋರಿ. ಖಂಡಿತ ಸರ್. ಇಲ್ಲಿ ಬರೋವಂಥ ಭಕ್ತಾದಿಗಳು ರೀ, ಹಿಂದೂ ಆಗಿರಲಿ ಮುಸ್ಲಿಮ್ಸ್ ಯಾರೇ ಆಗಿರಲಿ, ಅವರ ಒಂದು ಬೇಡಿಕೆಗಳು ಸಾಕಷ್ಟು ಈಡೇರ್ತೈತೆ. ಹೌದು ಸರ್. ಆಮೇಲೆ ಚಿಕ್ಕ ಮೂಲಗಳಿಗೆ ಅಲ್ಲಿ ಜಾತಿ ಭೇದ ಭಾವದಲ್ಲಿ ಎದುರಾಗಿಸ್ತಾರೆ. ಮಕ್ಳಿಗೆ ಜ್ವರ ಬಂದರೆ ಈ ಥರ ಎಲ್ಲ ಅವರು ಒಂಥರ ಪವರ್ಫುಲ್ ಗೋರಿ ಇದ್ದಂಗೆ. ಅದು ತುಮಕೂರಲ್ಲೇ ಪವರ್ಫುಲ್ ಗೋರಿ. ಇವರ ಮೂಲತಃ ಹುಡುಕೊಂಡು ನೋಡಿದ್ರೆ ಹೋದರೆ ಕೆಸರಮೂಡು ದರ್ಬಾರ್ ಇದೆಯಲ್ಲ, ಕೆಸರಮೂಡು ದರ್ಗಾ ಇದೆಯಲ್ಲ, ದೊಡ್ಡ ದರ್ಗಾ, ಅವರ ತಂದೆ. ಹಾಗಾಗ್ಬಿಟ್ಟು ಇಲ್ಲಿ ವ್ಯಕ್ತಿ ಓರ್ವ, ಇದು ನಮಗೆ ಸೇರಿದ್ದ ಆಸ್ತಿ, ನಮ್ಮ ಸೊತ್ತು ಎಲ್ಲ ಪೂರ್ತಿ ನಾವೇ ಇಲ್ಲಿ ನೋಡ್ಕೊಬೇಕು, ಉರುಸ್ ಮಾಡೋಂಥದ್ದು, ಜಾತ್ರೆ ಮಾಡೋಂಥದ್ದು ಪ್ರತಿಯೊಂದು ನಾವೇ ಮಾಡ್ಬೇಕಂತೇಳಿ ಏನೋ ಹೊಸದಾಗಿ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಉರುಸ್ ಮಾಡೋಕ್ಕೋಸ್ಕರ ಅನುಮತಿ ತಹಸೀಲ್ದಾರಿಂದ ಮತ್ತು ತುಮಕೂರು ಟೌನ್ ಪೊಲೀಸಿಂದ ಅನುಮತಿ ತಗೊಂಡು ಅದನ್ನು ಉರುಸ್ ಮಾಡ್ತಾ ಇದ್ದಾರೆ. ಸೊ ಇದರ ಬೆಳಗ್ಗೆ ಏನು ಅನುಮಾನ ಇಲ್ಲ, ಈ ಆಸ್ತಿ ನಮ್ಮದು. ಅಲ್ಲಿ ಮುಜಾವರ್ ಕೆಲಸ ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ನಮ್ಮದು ಒಂದು ಮೇಂಟೆನೆನ್ಸ್ ಟ್ರಸ್ಟ್ ಇದೆ, ಇಂಪ್ರೂವ್ಮೆಂಟ್ ಟ್ರಸ್ಟ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಂತ ಒಂದು ಟ್ರಸ್ಟ್
ಅದನ್ನ ಬಂದು ರಿಜಿಸ್ಟರ್ ಮಾಡಕ್ಕೆ ಹೋಗ್ತಾರೆ. ಆಸ್ತಿ ವಕ್ಫ್ ಬೋರ್ಡ್ದು ಇರೋ ಟೈಮ್ನಲ್ಲಿ ಅಲ್ಲಿ ಯಾವ ಸಂವಿಧಾನ ಶೀನು ಬರೋಕ್ಕಾಗೋದಿಲ್ಲ, ಯಾರೂ ಸೆಕ್ರೆಟರಿನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಕ್ಲೀನಾಗಿ ಮುಸ್ಲಿಮ್ಸರಿಗೆ ಅರ್ಥ ಆದವರಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಸ್ವತ್ತು ಇಲ್ಲಿ ಯಾರೂ ಕೂಡ ಅನವಶ್ಯಕವಾಗಿ ಆ ವ್ಯಕ್ತಿ ಕೈಗೆ ಉರುಸ್ ಮಾಡೋದಕ್ಕೆ, ಜಾತ್ರೆ ಮಾಡೋದಕ್ಕೆ ದುಡ್ಡಾಗಲಿ ಮತ್ತು ಬೇರೆ ಬೇರೆ ಏನೋ ಬೇರೆ ಅಕ್ಕಿ ಕೊಡ್ತಾರೆ, ಬೇರೆ ಏನೋ ಅವರ ಒಂದು ಅರಕೆ ಭಕ್ತಾದಿಗಳು ಬರ್ತಾರಲ್ಲ ಸರ್, ಭಕ್ತಾದಿಗಳು ಅವರ ಅರಕೆ ಇರುತ್ತೆ. ಯಾವುದೇ ಕಾರಣಕ್ಕೂ ಕೊಡಬೇಡಿ. ನೀವು ಏನಾದ್ರು ಕೂಡ ನೀವು ವಕ್ಫ್ ಬೋರ್ಡ್ನ ಸಂಪರ್ಕಿಸಿ. ವಕ್ಫ್ ಬೋರ್ಡ್ ಅಂದರೆ ವಕ್ಫ್ ಬೋರ್ಡ್ ಅಂಡರಲ್ಲಿ ಅಲ್ಲೊಂದು ಸಮಿತಿ ಇದೆ, ಅದಕ್ಕೆ ಅಕ್ರಮ್ ಪಾಷಾ ಅಂತೇಳಿ ಅಧ್ಯಕ್ಷ ಆಗಿದ್ದಾರೆ. ಹೌದು ಸರ್. ಎಲ್ಲ ಜನಾಂಗದವ್ರಿಗೆ ನಮ್ಮ ವಂದನೆ ಸಲ್ಲಿಸ್ತಾ ಎಲ್ಲ ಭಕ್ತಾದಿಗಳಿಗೆ ಉರುಸ್ಗೆ ಆಹ್ವಾನ ಮಾಡ್ತಾ ನಮ್ಮ ಗುರುಗಳು ಆಶೀರ್ವಾದ ಎಲ್ಲ ಜನಾಂಗದ ಮೇಲೆ ಇರಲಿ ಅಂತ ಹೇಳಿ ನಾವು ಮಾರ್ಚ್ 4-5 ಜಾಲ್ಕಾ ಮಕಾನ್ ಮುರ್ತುಜಾ ಬಾಷಾ ಖಾದ್ರಿ ಬಗ್ದಾದಿ ರಹಮತುಲ್ಲಾ ಅಲ್ಲೇ ಉರುಸಿದೆ. ಸರ್ಕಾರದ ಸ್ವತ್ತು ಅಂತೇಳಿ ಅದು ಘೋಷಣೆ ಆದರೆ ಯಾವುದೇ ಕಾರಣಕ್ಕೂ ಖಾಸಗಿಯವರು ನಮ್ಮದು ಅಂತ ಹೇಳೋದಕ್ಕೆ ಬರೋದಿಲ್ಲ. ಗೆಜೆಟೆಡ್ ಆಗಿದೆ ನೋಡ್ರಿ, 1965 ಸರ್ಕಾರಿ ಆಸ್ತಿ ಅಂತ ಹೇಳಿ ಘೋಷಣೆ ಆಗಿದೆ ಇದು. ಹೌದು ಸರ್ ಖಂಡಿತ. ಅದು ವಕ್ಫ್ ಬೋರ್ಡಲ್ಲಿ ಒಂದು ಕಮಿಟಿ ಮಾಡೋರೆ. ವಕ್ಫ್ ಬೋರ್ಡ್ ಕಮಿಟಿ ಮಾಡಿದಾರಲ್ಲ ಅಕ್ರಮ್ ಪಾಷಾ ಅಂತೇಳಿ, ಅದು ಅಧಿಕೃತ ಕಮಿಟಿ. ಅದು ಸರ್ ಅಲ್ಲಿ ಜಾಲ್ಕಾ ಮಕಾನಲ್ಲಿ ಅಲ್ಲೊಂದು ಕಮಿಟಿ ಮಾಡೋರಲ್ಲ ಸರ್, ಅದನ್ನೇ ಕಮಿಟಿ ಮಾಡಿದ್ದಾರೆ. ಇದು ಅಧಿಕೃತ ಕಮಿಟಿ, ಅದು ಅನಧಿಕೃತ ಕಮಿಟಿ ಅಂತೇಳಿ. ಇದು ಈಗ ಇವರು ಅಕ್ರಮ್ ಪಾಷಾ ಅಂತ ಅಧ್ಯಕ್ಷ ಇದ್ರಲ್ಲ, ಇಲ್ಲಿ ಏನೇ ನೀವು ದುಡ್ಡಾಗಲಿ ಮತ್ತೊಂದು ನೀವು ಏನು ಜಾತ್ರೆ ಮಹೋತ್ಸವ ನೀವೇನೋ ಕೊಟ್ಟು ಕೂಡ ಲೆಕ್ಕ ಸಿಗುತ್ತೆ ನಿಮಗೆ. ಅದಕ್ಕೆ ರಸೀತು ಕೂಡ ಕೊಡ್ತಾರೆ. ಆ ರಸೀತು ಏನು ಮಾಡ್ತಾರೆ, ಸರ್ಕಾರ ಕಳಿಸ್ಕೊಡ್ತಾರೆ. ಇಲ್ಲಿ ಏನು ಅಕ್ರಮ ಅಂತೇಳಿ ಮಾಡಿದಾರಲ್ಲ, ಇವ್ರು ಏನೇ ಬಂದ್ರು, ಯಾವುದೇ ದುಡ್ಡು ಬಂದ್ರು, ಅಕ್ಕಿ ಕೊಟ್ರು, ಬೇಳೆ ಕೊಟ್ರು, ನೆಕ್ಕಂಡು ಮುಕ್ಕೊಂಡು ಇವ್ರು ಹೊಟ್ಟೆ ಲಾಕಂತಾರದು. ಈ ಮನುಷ್ಯ ಏನ್ ಮಾಡ್ತಾನೆ, ಈ ಉರುಸ್ಗೆ ಹ್ಯಾಂಡ್ ಬಿಲ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಇವ್ರು ಉರುಸ್ ಮಾಡ್ದಂಗೆ ಒಂದು ಪಾಂಪ್ಲೆಟ್ ರೆಡಿ ಮಾಡ್ತಾನೆ. ಸೊ ಇವ್ರಿಗೆ ಯಾವುದು ಅಧಿಕಾರ ಇಲ್ಲ, ಏನೂ ಮಾಡಂಗಿಲ್ಲ, ಯಾವ ಪಾಂಪ್ಲೆಟೂ ಮಾಡಂಗಿಲ್ಲ. ಫಸ್ಟ್ ಆಫ್ ಆಲ್ ಇಂಪ್ರೂವ್ಮೆಂಟ್ ಟ್ರಸ್ಟ್ ಅಂತ ಯಾವುದು ಇವರು ಮಾಡಂಗಿಲ್ಲ. ನಮ್ಮ ಆಸ್ತಿಗೆ ಇವ್ರು ಇಂಪ್ರೂವ್ಮೆಂಟ್ ಏನು ಮಾಡಕ್ ಬರೋದಿಲ್ಲ. ಆಮೇಲೆ ನೋಡ್ರಿ, ಮುಸ್ಲಿಮ್ಸ್ ಇರಲ್ಲ, ಯಾವುದೇ ಕಾರಣಕ್ಕೂ ಮಸೀದಿ ದುಡ್ಡಲ್ಲಿ ಗೋರಿ ದುಡ್ಡಲ್ಲಿ ತಿನ್ನಕ್ ಹೋಗಲ್ಲ ರೀ. ಹೌದು ಸರ್ ಖಂಡಿತ. ಇದ್ರಕಂತಾರೆ ದೇವ್ರ ದುಡ್ಡು ಅಂತ. ಇನ್ನು ಕೆಲವರು ಇರ್ತಾರೆ ಮೂರು ಬಿಟ್ಟವರು, ಆ ದೇವ್ರು ದಿಂಡ್ರು ಏನೋ ಲೆಕ್ಕಕ್ಕೆ ಬರಲ್ಲ ಅವ್ರಿಗೆ. ಒಟ್ನಾಗ ಯಾವುದೋ ಒಂದು ದುಡ್ಡು ಬಂದ್ರು ಸಾಕು, ಅವ್ರಿಗೂ ಅದೇ ಒಂದು ಕೆಲಸ, ದುಡ್ಡು ಬರಬೇಕು, ತಿನ್ಬೇಕು ಅನ್ನೋಂಥ ಕೆಲವರು ಅವ್ರಿಗೆ. ಈಗ ಅವ್ರು ನೋಡಿದ್ರೆ ನಮ್ದು ಅಂತ ಹೊರಟಿದ್ದಾರೆ. ಇದು ಸರ್ಕಾರದ ಆಸ್ತಿ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಯಾಕಂದರೆ ಉರುಸಿರೋದ್ರಿಂದ ಇವ್ರು ನೋಡ್ರಿ, ಈಗ ಏನು ಗೋರಿಯ ಭಿತ್ತಿ ಪತ್ರಗಳು ಹಂಚ್ತಾ ಇದ್ದಾರೆ ವಾಟ್ಸಪ್. ಇದೇನಪ್ಪ, ದೇವ್ರದ್ದು ಬಿಡಲ್ಲ, ದಿಂಡ್ರದ್ದು ಬಿಡಲ್ಲ, ಎಲ್ಲ ಯಾರ್ದು ಬಿಡಲ್ಲ, ಎಲ್ಲ ದುಡ್ಡು ಬರ್ತೈತೆ ಅಂದರೆ ನೆಕ್ಕೊಂಡು ಮುಕ್ಕೊಂಡು ತಿನ್ಕೊಂಡು ಕುತ್ಕೊಂತಾರೆ. ಈ ಜಾಲ್ಕಾ ಮಕಾನ್ ಆಸ್ತಿ ಯಾರ್ದು ಸ್ವಂತ ಆಸ್ತಿ ಅಲ್ಲ, ಇದು ವಕ್ಫ್ ಬೋರ್ಡ್ ಆಸ್ತಿ. ಇದನ್ನು ನಮ್ಮ ಜನಾಂಗಕ್ಕೆ ತಿಳಿಸ್ಬೇಕು ಅಂತ ಈಗ ನಾವು ನಿಮಗೆ ಹೇಳ್ತಾ ಇದ್ದೀವಿ. ತಹಸೀಲ್ದಾರ್ ಪರ್ಮಿಷನ್ ತೊಗೊಂಡು, ಪೊಲೀಸ್ ಪ್ರೊಡಕ್ಷನ್ ತೊಗೊಂಡು, ನಾವು ಎಲ್ಲ ಜನಾಂಗದವ್ರನ್ನೂ ಎಲ್ಲರಿಗೂ ಭಾವೈಕ್ಯತೆಯಿಂದ, ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ತಗೊಂಡು, ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಈ ಉರುಸನ್ನು ಮಾಡ್ತಾಯಿದ್ದೀವಿ. ಮಾರ್ಚ್ 4 ಮತ್ತು 5ಕ್ಕೆ ಕಾರ್ಯಕ್ರಮ. ಭಕ್ತಾದಿಗಳು ತಾವು ತಮ್ಮ ಬೇಡಿಕೆಗಳು ಏನಿದೆ ಬಂದು ಈಡೇರಿಸ್ಕೊಬೋದು. ನೋಡೋಣ ಮುಂದಕ್ಕೆ ಇದು ಎಲ್ಲೆಲ್ಲೋ ನಿಲ್ಲುತ್ತೆ ಅಂತೇಳಿ. ಆಮೇಲೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ, ಟೌನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಸರ್. ಯಾರೋ ಅಕ್ರಮ್ ಪಾಷಾ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಏನೋ ಸರ್ಕಾರದ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಇದು ಕಮಿಟಿ ನಾವು ಉರುಸ್ ಮಾಡ್ತಾ ಇದ್ದೀವಿ, ಮತ್ತು ಈಗೇನು ಅಕ್ರಮವಾಗಿ ಇದಾರಲ್ಲ ವ್ಯಕ್ತಿ, ಅವ್ರ ವಿರುದ್ಧವಾಗಿ ತುಮಕೂರು ಟೌನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾಳೆ ದಿವಸ ನಾವು ಉರುಸ್ ಮಾಡೋಂಥ ಸಂದರ್ಭದಲ್ಲಿ ಏನಾದ್ರು ಬೇರೆ ಥರ ಅಹಿತಕರ ಘಟನೆ ನಡಿಕೂಡ್ದು ಅಂತೇಳಿ ಹೇಳೋಕ್ಕಾಗಲ್ಲ ರೀ. ಮುಂದಕ್ಕೆ ಏನಾಗುತ್ತೆ ಅಂತೇಳಿ. ಇದೇನಾಗುತ್ತೆ ಅಂದರೆ ಸ್ವಾಭಿಮಾನದ ಪ್ರತಿಷ್ಠೆ ನೋಡ್ತಾರೆ. ಅವ್ರು ನಮ್ಮದು ಅಂತೇಳಿ ಮತ್ತೆಲ್ಲ ಹೋಗಿ ಹೊಡೆದಾಟಾಗಿ ಯಾವನ ಸತ್ತು ಯಾವನ ಬದುಕಿ ಏನೋ ಆಗೋದಕ್ಕಿಂತ, ಯಾಕಂದರೆ ಇಲ್ಲಿ ಸಣ್ಣ ಮಕ್ಕಳು ಬರ್ತಾರೆ, ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಹೀಗಾಗ್ಬಿಟ್ಟು ಯಾವುದೇ ಥರದ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ತುಮಕೂರು ಜಿಲ್ಲಾ ಪೊಲೀಸ್ ತುಮಕೂರು ನಗರ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನೋ ಪೊಲೀಸ್ನವ್ರು ರಕ್ಷಣೆ ಮಾಡ್ತಾರೆ. ಅಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ವ್ಯಕ್ತಿ ಏನೋ ಬೆಳೆಕಲ್ಲಿ ಬೇಯಲ್ಲ ರೀ, ಪೊಲೀಸ್ನವ್ರು ಬಂದು ನಿಂತ್ಕೊಂತಾರೆ, ಸರಿನಾ? ಹಾಗಾಗ್ಬಿಟ್ಟು ಏನಿವೆ ಗೋರಿಯ ಜಾತ್ರೆ ಮಹೋತ್ಸವ ಯಶಸ್ವಿಯಾಗಿ ಅಂತೇಳಿ ನಾವು ಕೂಡ ಹರಿಸ್ತೀವಿ. ಮತ್ತೊಂದು ನೋಡಿ, ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು, ನಾನು ನಿನ್ನಂಥ ಪ್ರತಿಷ್ಠೆಯನ್ನು ಬಿಟ್ಟು ಬಾಬಾರವರ ಒಂದು ಉರುಸ್ ಮತ್ತು ಜಾತ್ರೆ ಮಹೋತ್ಸವ ನಡೆಸೋದಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕಾಗುತ್ತೆ ಸರ್. ಅಕ್ರಮುಲ್ಲಾ ಖಾನ್, ಜಾಲ್ಕಾ ಮಕಾನ್ ವಕ್ಫ್ ಕಮಿಟಿ ಅಧ್ಯಕ್ಷರು.